ಜೈ ಗುರುದೇವ್. ಎಲ್ಲ ವೀಕ್ಷಕರಿಗೂ ಭಕ್ತ ಮಹಾಶಯರು ವಂದನೆಗಳು. ಭಕ್ತಿನೇ ಶಕ್ತಿ, ಭಕ್ತಿ ಹಿ ಶಕ್ತಿ ಹೈ. ಮಿಸ್ಟೀರಿಯಸ್ ಸ್ಪಿರಿಚುವಲ್ ಜರ್ನಿ, ರಹಸ್ಯಾತ್ಮಕವಾದ ಆಧ್ಯಾತ್ಮಿಕ ಪಯಣ. ಎರಡು 2003 ನಂದು ಆರ್ಟ್ ಆಫ್ ಲಿವಿಂಗ್ ಬೇಸಿಕ್ ಕೋರ್ಸ್, ಅವಾಗ ಇದನ್ನು ಸುದರ್ಶನ ಕ್ರಿಯೆ ಶಿಬಿರ ಅಂತ ಕರೆಯೋರು. 2003 ಫೆಬ್ರವರಿಲಿ ನನಗೆ ಆರ್ಟ್ ಆಫ್ ಲಿವಿಂಗ್ ಬೇಸಿಕ್ ಕೋರ್ಸ್ ಆಯಿತು ಶಿವಮೊಗ್ಗದಲ್ಲಿ. ಇದಾದಮೇಲೆ ಸುದರ್ಶನ ಕ್ರಿಯೆ ಅಭ್ಯಾಸ ಮಾಡ್ತಾಯಿದ್ದೆ. ಅದೇ 2003 ನವಂಬರ್ 23 ಸತ್ಯಸಾಯಿ ಬಾಬಾ ಅವರ ಜನ್ಮದಿನ. ಆ ಜನ್ಮದಿನಕ್ಕೆ ಶಿವಮೊಗ್ಗ ಸತ್ಯಸಾಯಿ ಮಂದಿರಕ್ಕೆ ನಾವು ಹೋಗಿದ್ವಿ. ಅಲ್ಲಿ ಶಿವಭಜನೆಯ ಒಂದು ಕ್ಯಾಸೆಟನ್ನು ತಗೊಂಡು ಅದು ತಂದು ದಿನ ಮನೆಯಲ್ಲಿ ಕೇಳ್ತಾಯಿದ್ದೆ. ಅದನ್ನು ಕೇಳ್ತಾ ಇದ್ದಾಗ ತೀವ್ರ ಭಕ್ತಿ ಭಾವ, ಈ ಮಕ್ಕಳ ಭಾಗದಿಂದ ಒಂದು ಭಕ್ತಿ ಭಾವ, ಕಣ್ಣಲ್ಲಿ ನೀರು, ಆ ಬಾಬನ ಸ್ಮರಣೆ ಬಿಡ್ದಂಗೆ. ಒಂದು ವಾರ ಬೈಕಲ್ಲಿ ಹೋದರೂ ಅದೇ ಭಜನೆಗಳು, ಕೂತರು ನಿಂತರು ಹೀಗೆ ಭಜನೆ ಮಾಡಿ ಭಾನುವಾರ ಅನಿಸುತ್ತೆ, ನಾನು ಬೆಳಗ್ಗೆ ಸುದರ್ಶನ ಕ್ರಿಯೆ ಮಾಡಿ ಯೋಗ ನಿದ್ರೆಯಲ್ಲಿ ಮಲಗಿದ್ದೆ. ಆವಾಗ ಸತ್ಯಸಾಯಿ ಬಾಬಾ ಆಕಾಶ ಮಾರ್ಗದಲ್ಲಿ ಈ ಆಶೀರ್ವಾದ ಮುದ್ರೆಯೊಂದಿಗೆ ಆಕಾಶದಲ್ಲೇ ಹಾರ್ಕೊಂಡು ಬಂದರು. ಮುಚ್ಚಿದ ಕಣ್ಣಿಗೆ ಅವರು ಕಂಡರು, ಹಾಗೂ ಅವರ ದಿವ್ಯ ಶಕ್ತಿನ ನನ್ನ ಆಜ್ಞಾಚಕ್ರಕ್ಕೆ ಹರಿಸಿದರು. ಅದು ಸುಮಾರು ಒಂದು 8-9 ನಿಮಿಷ ನನಗೆ ಸರ್ವೈಲ್ ಸ್ಪಾಂಡಿಲೈಟಿಸ್, ಕುತ್ತಿಗೆ ನೋವಿತ್ತು. ಅದಕ್ಕೆ ಸಂಪೂರ್ಣ ನೋವು ಹೋಯಿತು. ಆಮೇಲೆ ಆ ಎನರ್ಜಿನ ತಡ್ಕೊಳಕ್ಕಾಗದೆ ನನಗೆ ಸಾಕು ಬಾಬಾ ಅಂದೆ. ಕೂಡಲೇ ಅವರು ಅಲ್ಲಿಂದ ಹೊರಟುಬಿಟ್ರು. ಇದಾದಮೇಲೆ ಮತ್ತೊಂದು ಭಾನುವಾರ ಸುದರ್ಶನ ಕ್ರಿಯೆ ಫಾಲೋಅಪ್ ಹೋಗಿದೆ. ಅದು ಸುದರ್ಶನ ಕ್ರಿಯೆ ಮಾಡಿ ಅವತ್ತು ಹುಣ್ಣಿಮೆ ಬಂದು ಮನೆಯಲ್ಲಿ ಗುರುಜಿಯವರ ಭಜನೆ ನರ್ತನ ಮಾಡಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ಆಕಾಶದಿಂದ ನೀಲಿ ಮತ್ತು ಬಿಳಿ ಬೆಳಕು ಸುಮಾರು 3 ಇಂಚು ಡಯಾಮೀಟ್ರ್ ಈ ಸಹಸ್ರಾರ ಭಾಗದಲ್ಲಿ ಬಂದು ಕನೆಕ್ಟ್ ಆಗಿ ಅದು ಪೂರ ಹೃದಯದಲ್ಲೂ ಕೂತ್ಕೊಳ್ತು. ಇದು 2 ಘಟನೆ ನಡೀತು. ಇದು ಏನು ಅಂತ ಅರ್ಥ ಆಗಿಲ್ಲ ಅವಾಗ. ಆಮೇಲೆ ಜನವರಿ 2004ಕ್ಕೆ ಒಂದು ಅಡ್ವಾನ್ಸ್ ಮೆಡಿಟೇಷನ್ ಕೋರ್ಸ್ಗೆ ನಾವು ಆರ್ಟ್ ಆಫ್ ಲಿವಿಂಗ್ ಇಂಟರ್ನ್ಯಾಷನಲ್ ಸೆಂಟರ್ ಬೆಂಗಳೂರಿಗೆ ಹೋಗಿದ್ವಿ. ಅಲ್ಲಿ ಕೋರ್ಸು ಮುಗಿಯೋ ಟೈಮಲ್ಲಿ ಗುರೂಜಿ, ನಿಮ್ಮಲ್ಲಿ ಕೆಲವ್ರು ಇದ್ದೀರಾ, ನಿಮಗೆ ನೀವು ಯಾರು ಅಂತ ಗೊತ್ತಿಲ್ಲ, ಹೃದಯದ ಮೇಲೆ ಒಂದು ಕೊಳಕು ಬಟ್ಟೆ ಹಾಕ್ಕೊಂಡ್ಬಿಟ್ಟಿದ್ದೀರಾ, ನೀವುಗಳು ಜನಕ್ಕೆ ಗುರುಸ್ಮರಣೆ ಮಾಡಿ ಬ್ಲೆಸ್ ಮಾಡ್ಬೋದು. ಇದು ಎನರ್ಜಿ ಕನೆಕ್ಟ್ ಆಗಿದೆ, ಇದು ಬ್ಲೆಸ್ ಮಾಡ್ಬೋದು ಅಂತ ಗೊತ್ತಾಗಿ ನಾವು ಮನೆಗೆ ಬಂದಮೇಲೆ ಶಿವಮೊಗ್ಗದಲ್ಲಿ ಮೈಗ್ರೇನು ಈ ಥರ ಬೇರೆ ಬೇರೆ ಇದ್ದವರಿಗೆಲ್ಲ ಬ್ಲೆಸ್ ಮಾಡ್ತಾಯಿದ್ದೆ. ಅವರಿಗೆಲ್ಲ ಹೀಲ್ ಆಗೋದು. ಇದಾದಮೇಲೆ ನಾವು 2006 ಆಗಸ್ಟಲ್ಲಿ ಬ್ಲೆಸ್ಸಿಂಗ್ ಕೋರ್ಸ್ ಅಂತ ಗುರೂಜಿ 6ರಲ್ಲಿ ಶುರು ಮಾಡಿದ್ರು. 2ನೇ ಬ್ಲೆಸ್ಸಿಂಗ್ ಕೋರ್ಸಿಗೆ ನಾನು ಜಾಯ್ನ್ ಆದೆ. 5 ದಿವಸದ ಶಿಬಿರ, ಸ್ವಾಮಿ ಸದ್ಯಜ್ಯೋತ ಶಿಬಿರ ತೊಗೊಂಡ್ರು. ಆ ಶಿಬಿರದಲ್ಲಿ ಆ ಶಕ್ತಿನ ಇನ್ನೂ ಗುರೂಜಿ ಹ್ಯೂಜ್ ಎನರ್ಜಿ, ಈ 2 ಅಂಗೈಯಲ್ಲಿ 2 ಬೆಟ್ಟನ ಉಲ್ಟಾ ಮಾಡಿದ್ರೆ ಎಷ್ಟಿರುತ್ತೆ ಅಷ್ಟು ಶಕ್ತಿನ ತುಂಬಿದರು. ಅದಾದಮೇಲೆ ಮತ್ತು ನಾವು ಬಂದ್ವಿ. ಸ್ನೇಹಿತರಿಗೆಲ್ಲ ಗೊತ್ತಾಯ್ತು ನಾವು ಬ್ಲೆಸ್ಸರ್ ಅಂತ. ಈ ಮೈಗ್ರೇನು ನಾರ್ಮಲ್ ಕಾಯಿಲೆಗಳೆಲ್ಲ ಹೋಗೋದು, ಕುತ್ತಿಗೆ ನೋವು ಈ ಥರ ಬೇರೆ ಬೇರೆ. ಆದರೆ ಈ ತಾಂತ್ರಿಕ ಪ್ರಯೋಗ ಆಗಿರೋದು, ಮೈಯಲ್ಲಿ ಪ್ರೇತಗಳು ಇಂಥವಿದ್ದಾಗ ನಾನು ಬ್ಲೆಸ್ ಮಾಡಿದ್ರೆ ನನಗೆ ವಾಪಸ್ಸು ನನಗೆ ಮಂಡಿ ನೋವು ಈ ಥರ ಎಲ್ಲ ಬರ್ತಿತ್ತು. ಇದನ್ನು ಡಿಸ್ಕಸ್ ಮಾಡೋಣ ಅಂತ ನಾನು ಮತ್ತೆ ಆಶ್ರಮಕ್ಕೆ ಹೋದೆ ಗುರುಜಿ ನೋಡಲಿಕ್ಕೆ 2006ರಲ್ಲೇ. ಅವತ್ತು LTP ಏನೋ ದೊಡ್ಡ ಜಿಲ್ಲಾ ಪರಿಷತ್ನವರಿಗೆ ಕೋರ್ಸ್ ನಡೀತಿತ್ತು. ಸುಮಾರು 11 ಗಂಟೆಗೆ ಗುರುಜಿ PA ಅವರು ಹೊರಗಡೆ ಅವರಿಗೆ ಚೀಟಿ ಕೊಟ್ಟೆ ಗುರುಜಿನ ಭೇಟಿ ಆಗಬೇಕು ಅಂತ. ಇಲ್ಲ ಗುರುಜಿ ಭೇಟಿ ಆಗೋಲ್ಲ, ಕಷ್ಟ ಇವತ್ತು ಎಲ್ಲ ಫಾರಿನ್ಗೆ ಹೋಗೋದಿದೆ, ಕಾರ್ಯಕ್ರಮ ಮುಗಿಸ್ಕೊಂಡು ಹಂಗೆ ಸಪ್ರೇಟ್ ಭೇಟಿ ಸಿಗೋಲ್ಲ ಅಪಾಯಿಂಟ್ಮೆಂಟ್ ಅಂದರು. ನನಗೆ ಅದೇನು ಬೇಕಾಗಿಲ್ಲ, ಅವ್ರು ಇಲ್ಲೇ ಬಂದು ಸಿಗ್ತಾರೆ ಅಂತ ನಾನು ಅಲ್ಲೇ ಕಾಯ್ತಾಯಿದ್ದೆ.
ನಮ್ಮಲ್ಲಿ ಗಂಗಾ ಕುಟೀರ ಅಂತಿದೆ, ಅದರಿಂದ ಸ್ವಲ್ಪ ದೂರದಲ್ಲಿ ಚೈನ್ ಹಾಕಿರ್ತಾರೆ, ಆ ಚೈನ್ ಹೊರಗಡೆ ನಾವಿದ್ದೆ. ಆಮೇಲೆ ಗುರೂಜಿ ಮಧ್ಯಾಹ್ನ ಊಟ ಆದಮೇಲೆ ನಾವು ನಾರಾಯಣ್ ಪೂಜಾರಿ ಅಂತ ನಮ್ಮ ಸ್ನೇಹಿತರು ಭದ್ರಾವತಿಯವರು ಮೊದಲನೇ ಸುದರ್ಶನ ಕ್ರಿಯಾ ಕೋರ್ಸನ್ನು ಗುರೂಜಿಯವ್ರ ಹತ್ರನೇ ಮಾಡೋರು. ನಾವಿಬ್ಬರು ಮಾತಾಡ್ತಾ ನಿಂತಿದ್ವಿ. ಗುರೂಜಿ ಹೊರಗೆ ಬಂದವರು ಹಾಗೆ ಗಂಗಾ ಕುಟೀರ ಕಡೆ ಹೋಗ್ತಾ ಕ್ಲಾಪ್ಸ್ ಹೊಡೆದು ಬಾ ಅಂತ ಕರೆದು ನಾನು ಹಿಂದೆ ಹೋದೆ. ಇನ್ನೇನು ಗಂಗಾ ಕುಟೀರದ ಒಳಗೆ ಎಂಟ್ರಿ ಆಗಬೇಕು, ಪೇಜಾವರ ಶ್ರೀಗಳು ಕಾರು ಸಮೇತ ಬಂದರು. ಆವಾಗಿದ್ದಿದ್ದು ಪೇಜಾವರ ಶ್ರೀಗಳು ಹೆಸರು ಮತ್ತೊಯ್ತಾನಪ್ಪ. ಸರಿ, ಅವ್ರು ನೋಡ್ತೀನಿ ಗುರೂಜಿ ಆ ಮಗು ನೀನು ಆಮೇಲೆ ಮಾತಾಡೋಣ ಅಂತೇಳಿ ಅವ್ರನ್ನ ಒಳಗೆ ಕರ್ಕೊಂಡು ಹೋದರು. ಅಲ್ಲಿ ಹೊರಗಿದ್ದಿದ್ದು ಮತ್ತು ಬೇರೆ ಟೀಚರ್ ಸೆಕ್ಯೂರಿಟಿ ಮತ್ತು ಇನ್ನು ಉಳಿದವರು ನೀವು ಇಲ್ಲಿ ಇರೋಂಗಿಲ್ಲ ಅಂತ ಕರ್ಕೊಂಬಂದು ಮತ್ತೆ ನನಗೆ ಚೈನ್ ಹೊರಗಡೆ ಬಿಟ್ಬಿಟ್ರು. ಆಮೇಲೆ ಅಲ್ಲೇ ಕೂತ್ಕೊಂಡು ಭಜನೆ ಮಾಡ್ತಾ ಕೂತಿದ್ದೆ. ಸುಮಾರು ಸಂಜೆ 5-5:30 ಗುರೂಜಿ ಹೊರಗೆ ಬಂದರು. ಅವ್ರ ಜೊತೆಗೆ ಸುಮಾರು ಜನ ಇರ್ತಾರೆ, ಹಿಂದೆಯೇ ಒಂದಷ್ಟು ಜನ ಬಂದು ಆ ಚೈನ್ ತೆಗಿತಿದ್ದಂಗೆ ಅವನನ್ನು ನನ್ನ ಹಿಂದೆಯೇ ಬಿಟ್ಬಿಡಿ ಅಂದರು. ನಾನು ಗುರೂಜಿ ಹಿಂದೆಯೇ ಹೋಗ್ತಾಯಿದ್ದೆ. ಗುರೂಜಿ ತುಂಬ ಫಾಸ್ಟಾಗಿ ವಾಕ್ ಮಾಡ್ತಾರೆ. ಅವ್ರ ಹಿಂದೆ ನಾನು, ನನ್ನ ಹಿಂದೆ ಒಂದಷ್ಟು ಟೀಚರ್ಸು ಎಲ್ಲ ಬರ್ತಾಯಿದ್ರು. ಅಲ್ಲಿಂದ ವಿಶಾಲಕ್ಷ್ಮಿ ಮಂಟಪಕ್ಕೆ ಹೋದ್ವಿ. ಅವರು ಸ್ಟೇಜಿಗೆ ಹೋದ್ರು, ನನಗೆ ಕರೆದ್ರು, ನಾನು ಹೋಗಲಿಲ್ಲ, ಕೆಳಗೆ ಕೂತ್ಬಿಟ್ಟೆ. ಆಮೇಲೆ ಅಲ್ಲಿಂದ ಬಂದು ಕಶ್ಯಪ ಅಂತಿದೆ ಗಣಪತಿ ಹಿಂದುಗಡೆ ರೂಮು. ಆ ಕಶ್ಯಪದೊಳಗೆ ಹೋದ್ರು, ಅಲ್ಲೂ ಹೊರಗೆ ಕಾಯ್ತಾಯಿದ್ದೆ. ಒಳಗೆ ಹೋಗಿ ಹೊರಗೆ ಬಂದರು. ಫಿಲ್ಮ್ ಆ್ಯಕ್ಟ್ರು ನಗ್ಮಾ ಎಲ್ಲ ಇದ್ದರು. ಹೊರಗೆ ಬಂದವರು ನನ್ನನ್ನು ಬಲಗೈಯಲ್ಲಿ ತಪ್ಪಿಕೊಂಡು ಇಂಗ್ಲೀಷಲ್ಲಿ ಇವನು ನನ್ನ ಭಕ್ತ, ಮನೆಗೆ ಹೋಗಿ ಕಾಯಿಲೆಗಳನ್ನ ತೆಗಿತಾನೆ ಅಂತ ಹೇಳಿದ್ರು. ಇದು ಹೇಳಿದ ಮೇಲೆ ನಗ್ಮಾಜಿನೂ ಬ್ಲೆಸ್ ಮಾಡಿಸ್ಕೊಂಡ್ರು. ಬಟ್ ಡಿಸ್ಕಷನ್ ಆಗಲೇ ಇಲ್ಲ, ನಾನು ಏನಕ್ಕೆ ಹೋಗಿದ್ದು ಅದು. ಆಮೇಲೆ ನಾನು ಅಲ್ಲಿಂದ ಬಂದೆ. ನನ್ನ ಸ್ನೇಹಿತ ಒಬ್ಬ ಅವಿನಾಶ್ ಅಂತೇಳಿ, ಅವರು ಆರ್ಟ್ ಆಫ್ ಡಿ ಟೀಚರ್, ನನ್ನ ಜೊತೆಗೆ ಫೇಸ್ 1 ಮಾಡಿದ್ರು. ಅವರು ನಾನು ಫುಲ್ ಟೀಚರ್ ಆಗಿಲ್ಲ, 15 ದಿವಸದ ಫೇಸ್ 1 ಆಗಿತ್ತು. ಅವರಿಗೂ ಏನಕ್ಕೆ ಬ್ಲೆಸ್ಸಿಂಗ್ ತೊಗೊಂಡ್ರು. ಆಮೇಲೆ ಅವರು ಅಲ್ಲೇ ಬೆಂಗಳೂರೆಲ್ಲ ಆರ್ಗನೈಸ್ ಮಾಡಿದ್ರು, ಸುಮಾರು ಜನಕ್ಕೆಲ್ಲ ಹೀಲ್ ಆಯಿತು. ಆಮೇಲೆ ಅವನು ಇನ್ನೊಬ್ಬ ನಮ್ಮ ಫ್ರೆಂಡ್ ಮನೀಶ್ ಅಂತ ಪೂನಾದಲ್ಲಿದ್ದರು, ಅವರಿಗೂ ಈ ಥರ ಗೋವಿಂದರಾಜು ಅವನು ಸುಮ್ಮನೆ ತಮಾಷೆಗೆ ಏನೋ ಸ್ವಾಮೀಜಿ ಆಗಿಬಿಟ್ಟಿದ್ದಾನೆ, ಈ ಥರ ಭಾರಿ ಚೆನ್ನಾಗಿ ಬ್ಲೆಸ್ಸಿಂಗ್ ಆಗ್ತಾಯಿದೆ. ಅವರು 2006ರಲ್ಲಿ ಫೇಸ್ 1, 2007ರಲ್ಲಿ ಅವರು ಫೇಸ್ 2 ಬಂದರು. ಅವಾಗ ನಾನು ಆಶ್ರಮಕ್ಕೆ ಹೋಗಿದ್ದೆ. ಅವರು ಬಿಡುವಲ್ಲಿ ಬಂದು ನನಗೆ ಪೈಲ್ಸ್ ಪ್ರಾಬ್ಲಮ್ ಇದೆ ಮತ್ತು ತುಂಬ ನೆಗೆಟಿವ್ ಥಾಟ್ಸ್ಗಳು ಬರ್ತಾಯಿದೆ, ಬ್ಲೆಸ್ ಮಾಡಿ ಅಂದರು. ಯೂಶಲಿ ಬ್ಲೆಸ್ ಅಂದರೆ ಗುರು ಸ್ಮರಣೆ ಮಾಡಿ ಒಂದು ಸೆಕೆಂಡ್ ಅಷ್ಟೇ ಜೈ ಗುರುದೇವ್ ಅಂತ ತಲೆ ಮೇಲೆ ಕೈ ಇಡ್ತಾರೆ. ಬಟ್ ನನಗೆ ಈ ಎನರ್ಜಿ ಕನೆಕ್ಟ್ ಇದ್ದರೆ ಸ್ವಲ್ಪ ಫ್ಲೋ ಜಾಸ್ತಿ ಆಗೋದು ಗೊತ್ತಾಗೋದು, ಬೆಳಗ್ಗೆಯಿಂದ ಆಗೋದು ಫ್ಲೋ ಮಾಡಿಬಿಡ್ತಿದ್ದೆ. ಅವರು ಮೈಯೆಲ್ಲ ಶಿವರಿಂಗಾಗಿ ಆಮೇಲೆ ಕಂಡುಬಿಟ್ರು. ಮತ್ತು ನಾನು ಊರಿಗೆ ಹೋಗ್ತೀನಿ ಅಂಥೇಳಿ, ನಾನು ಶಿರ್ಡಿ ನೋಡಬೇಕು ಅಂತ ಅವ್ರಿಗೆ ಹೇಳ್ಬಿಟ್ಟು ಬಂದೆ. ಅವರು ಆಮೇಲೆ ಟೀಚರ್ಸ್ ಟ್ರೈನಿಂಗ್ ಮುಗಿದ ಮೇಲೆ ಒಂದು ದಿವಸ ಫೋನ್ ಮಾಡಿದರು. ನಂದು ಅಷ್ಟು ಪೈಲ್ಸ್ ಪ್ರಾಬ್ಲಮ್ ಇತ್ತು ಅವ್ರಿಗೆ, ಅದಕ್ಕೆ ಅಂತ ಬ್ಲೆಸ್ ಮಾಡಿದ್ದು. ಪೈಲ್ಸ್ ಆಪ್ರೇಷನ್ ಆಗಬೇಕು ಅಂದರೆ ವಿತೌಟ್ ಆಪ್ರೇಷನ್ ಪೈಲ್ಸ್ ಹೀಲ್ ಆಗ್ಬಿಡುತ್ತೆ. ಆಮೇಲೆ ಅವ್ರು ನನಗೆ ಟಿಕೆಟ್ ಮಾಡಿ ಕಳಿಸಿದ್ರು, ಶಿರ್ಡಿಗೆ ಹೋಗ್ತೀವಲ್ಲ ಬರ್ರಿ ಪುಣೆಗೆ ಅಂತ. ಪುಣೆಗೆ ಹೋದಾಗ ಅಲ್ಲಿ ಸ್ವಾಮೀಜಿ ಬರ್ತಾರೆ ಶಿವಮೊಗ್ಗದಿಂದ, ಅವರು ಎಲ್ಲ ಕಡೆ ಹೇಳ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ನಾವು ಸ್ವಾಮೀಜಿ ಅಲ್ಲ, ಬರೀ ಗುರುಗಳು ಭಕ್ತರು ಅಷ್ಟೇ, ಈಗಲೂ ಭಕ್ತರೇ. ಆಮೇಲೆ ಅದು ಭಗವಂತನೇ ಈ ಥರ ಏನೋ ಅವರಿಂದ ನುಡಿಸ್ಬಿಟ್ಟು ಅಲ್ಲಿ ಹೋದೆ. ಇದು ಹೀಲ್ ಆಗಿದ್ದೆಲ್ಲ ಗೊತ್ತಾಗಿತ್ತಲ್ಲ. ಅಲ್ಲಿ ಪಿಂಪ್ರಿ ಪುಣೆಯಲ್ಲಿ ಒಂದು ಸ್ಲಮ್ಮಲ್ಲಿ ಆರ್ಗನೈಸ್ ಮಾಡಿದರು. ಒಬ್ಬರು ಮನೆಯಲ್ಲೇ ಕೂತಿದ್ವಿ, ಅಲ್ಲಿ ಎಲ್ಲರೂ ಬಂದರು. ಅವತ್ತು ಒಬ್ಬೊಬ್ಬರಿಗೆ ಒಂದೊಂದು ಥರ ದರ್ಶನ. ನಮ್ಮ ಶರೀರದಲ್ಲಿ ಶಿವನ ದರ್ಶನ, ದೇವಿ ದರ್ಶನ, ಈ ಥರದ್ದೆಲ್ಲ ಅದು. ಕ್ಯಾನ್ಸರ್ ಪೇಷಂಟ್ ಹೀಲ್ ಆದರು. ಅವರು ಬೆನ್ನು ಮೂಳೆ ಕ್ಯಾನ್ಸರ್ ಇತ್ತು, ಅದು ಹೀಲ್ ಆಯಿತು. ಹಾಗೆ ಇನ್ನೂ ಯಾರ್ಯಾರಿಗೂ ಸುಮಾರು ಜನಕ್ಕೆ ಹೀಲ್ ಆಯಿತು. ಅದಾದಮೇಲೆ ಮತ್ತು ನಾವೆಲ್ಲ ಶಿರ್ಡಿಗೆ ಹೋದ್ವಿ. ಅವರೇ ಶಿರ್ಡಿಗೆ ಕರ್ಕೊಂಡೋದ್ರು. ಶಿರ್ಡಿಯಿಂದ ಬಂದು ಆ ಟ್ರಿಪ್ ಮುಗೀತು. ಮತ್ತು 2008ರಲ್ಲಿ ಸುಮಾರು ಒಂದು 300-400 ಜನ ಸೇರಿಸಿ ಸಚಿನ್ ನಾಯಕ್ ಮತ್ತು ಶಾರದಾ ಅಂತ ಅವರು ಕರೆದ್ರು. ಅದರಲ್ಲಿ ನಿಮಗೆ ಫೋಟೋ ಎಲ್ಲ ಅವರು ಎಕ್ಸ್ಪೀರಿಯೆನ್ಸ್ ಎಲ್ಲ ಹಾಕಿದ್ದೀನಿ. ಅದು ಒಂದರಲ್ಲೇ ಬರಲಿಲ್ಲ ಸೆಲ್ಫಿ ವಿಡಿಯೋ, ಅದು ಬೇರೆ ಹಾಕಿದ್ದೀನಿ, ಅದು ನೋಡ್ಬೋದು. ಅಲ್ಲಿ ಹೋದಾಗ ಹಾಲಲ್ಲಿ ಸುಮಾರು 400 ಜನ ಆಲ್ಮೋಸ್ಟ್ ಬಂದವರೆಲ್ಲ ಹೀಲಾದರು. ಅದರಲ್ಲೊಬ್ಬರು ಬೆನ್ನು ಮೂಳೆದು ಸ್ಲಿಪ್ ಡಿಸ್ಕಿನ ಪ್ರಾಬ್ಲಮ್ ಇತ್ತು. ಆಲ್ರೆಡಿ ಸುಮಾರು ಖರ್ಚು ಮಾಡಿದ್ರೆ ಏನೂ ಆಗಿರಲಿಲ್ಲ.
ಅವರು ಎದುರುಗಡೆ ಚೇರಲ್ಲಿ ಕೂತಾಗ ನಾನು ಗುರೂಜಿಗೆ ಕರೆದೆ, ಬರೀ ಸಣ್ಣ ಪುಟ್ಟ ತಲೆನೋವು ಅಂತ ತೆಗಿತೀಯ, ನೀನು ಮಾತ್ರ ದೊಡ್ಡ ದೊಡ್ಡ ಹೀಲ್ ಮಾಡ್ತೀಯ, ಈ ಅಮ್ಮನ ಬೆನ್ನು ಹೋಗಬೇಕು ಅಂತ. ಕೂಡಲೇ ಒಂದು ಎನರ್ಜಿ ಬಾಲು ನನ್ನ ಲೆಫ್ಟಿಗೆ ಬಂದು ನಿಲ್ತು. ಆ ಅಮ್ಮ ಬಿಕ್ಕಿ ಬಿಕ್ಕಿ ಅಳಕ್ಕೆ ಶುರು ಮಾಡೋದು. ಆಮೇಲೆ ಅವ್ರಿಗೆ ಮಲಗಿಸ್ಬಿಟ್ಟು ಆಮೇಲೆ ಕೇಳಿದಾಗೆಲ್ಲ ಗುರೂಜಿನೇ ನಿಮ್ಮ ಶರೀರದಲ್ಲಿ ನಿಂತಿದ್ದರು, ಆದರೆ ಬ್ಲೆಸ್ ಮಾಡ್ತಿರಲಿಲ್ಲ, ಅದಕ್ಕೆ ಹೇಳ್ತಾ ಇದ್ದೆ ಅಂತ. ಆಮೇಲೆ ಅವತ್ತು 50% ಗುಣ ಆಯಿತು ಅಂತಾರೆ. ಅವ್ರದ್ದು ಹೀಲಿಂಗ್ ಹಾಕಿದ್ದಾರೆ, ಅದರಲ್ಲಿ ಮೇಲ್ ಮಾಡಿದ್ದ ಅಥವಾ ಫೋಟೋ ಕಳಿಸಿದ್ದಾರೆ. ಆಮೇಲೆ ಒಂದು 3 ತಿಂಗಳಿಗೆ ಅವ್ರಿಗೆ ಫುಲ್ ಗುಣ ಆಯ್ತಂತೆ. ಸುಮಾರು ಅವತ್ತು ಬಂದವರೆಲ್ಲ ಹೀಲಾದರು. ಆಮೇಲೆ ಇನ್ನೂ ಒಂದು ವಾರ ಇದ್ದೆ ನಾನು. ಫಸ್ಟ್ ಟೈಮ್ ಓದಾಗಿದ್ದು. ಆ ಶಾರದಾ ಅನ್ನೋ ಹುಡುಗಿ ಅವ್ರ ಕಡೆ ಪದೇ ಪದೇ ನನ್ನ ದೃಷ್ಟಿ ಹೋಗೋದು. ಅವರು ಆಮೇಲೆ ಅಲ್ಲಿ ಆರ್ಗನೈಸ್ ಮಾಡಿದ್ರಲ್ಲ, ಅಲ್ಲಿ ಕತ್ಲಿತ್ತು, ಬರಬೇಕಾರೆ ಅವಳಿಗೆ ಹುಷಾರಾಗಿ ಬರೋಕ್ಕೆ ಹೇಳು ಅಂತ ಹೇಳಿ ಬಂದಿದ್ದೆ. ಅವು ಕಾಲು ಜಾರಿ ಸ್ವಲ್ಪ ಕಾಲಿಗೆ ಪೆಟ್ಟು ಮಾಡ್ಕೊಂಡಿದ್ದೆ. ಬ್ಲೆಸ್ ಮಾಡಿದ್ರೆ ಕಾಲು ನೋವು ಹೋಯಿತು, ಮತ್ತು ಅವಳು ಬೇರೆ ಕಡೆ ನೋವು ಬರ್ತಿತ್ತು. ಅಲ್ಲಿ ಬ್ಲೆಸ್ ಮಾಡಿದ್ರೆ ಇನ್ನೊಂದು ಕಡೆ ಹೋಗ್ತಿತ್ತು. ಇದಾದಮೇಲೆ ನಾನು ಆರಾಮಾಗಿ ಒಂದು ವಾರದ ಮೇಲೆ ಇದ್ದೆ ಅನ್ಸುತ್ತೆ. ಫಸ್ಟ್ ಟೈಮ್ ಹೋದಾಗ 2007 ಭಾನುವಾರ ಫಾಲೋಅಪ್ಪಲ್ಲಿ ಆ ಹುಡುಗಿ ಮೈಯಲ್ಲಿ ಒಂದು ಯಾವುದೋ ಒಂದು ನೆಗೆಟಿವ್ ಅನ್ಸಿ ಪ್ರೇತ ಬಂದುಬಿಟ್ಟು, ಅವಳೆಷ್ಟು ಶಾರದಾಕ್ಕೂ ಮಾರು ಡಾಲುಂಗಿ ಅಂತ ಅವಳು ಹಿಡಿದು ವೇಲ್ ಹಾಕಿ ಕುತ್ತಿಗೆಗೆ ಸುದರ್ಶನ ಕ್ರಿಯೆ ಮಾಡಬೇಕಾದ್ರೆ ಎಲ್ಲರ ಎದುರಿಗೆ ಆಡಿ ಕುತ್ತಿಗೆಯನ್ನು ಹಿಂಗೆ ಹಾಕಿ ಇದನ್ನು ಗಂಟು ಹಾಕ್ಕೊಂಡು ಸಾಯಕ್ಕೆ ಹೋಗೋದು, ಬಿಲ್ಡಿಂಗ್ ಮೇಲಿಂದ ಬೀಳ್ತೀನಿ ಅಂತ. ಕಡೆಗೆ ಒಂದು ಇಬ್ಬರು ಹಿಡಿದು ಅವಳಿಗೆ ಒತ್ತಿಡ್ಕೊಂಡು ನನಗೆ ಫೋನ್ ಮಾಡಿದ್ರು, ಸ್ವಾಮೀಜಿ ನೀವು ಬರಬೇಕು. ನನಗೆ ಭಯ ಆಗ್ಬಿಡ್ತು, ಇದೆಂಥದ್ದು ಮರ ಕಾಯಿಲೆ ಗಿಲೆ ಹೋಗುತ್ತೆ ಅಂತ. ಬಂದರೆ ದೆವ್ವ ಎಲ್ಲ ಕೂದು, ಅದು ಬೇರೆ ಆ ಸ್ವಾಮೀಜಿ ಬರಲಿ ಅವನಿಗೆ ನೋಡ್ಕೊಳ್ತೀನಿ ಅಂತ ಹೇಳ್ತೀನಿ ಅಂತ. ಕಡೆಗೆ ನಾನು ಮನೆಯಿಂದ ಹೊರಟಾಗ ಏನು ದೇವ್ರದೆಯಿಂದ ಸುಬ್ರಹ್ಮಣ್ಯ ಸ್ವಾಮಿದು ಒಂದು ಕವಚದ ಪುಸ್ತಕ ತೆಗೆದುಹಾಕಿದ್ದು ತೊಗೊಂಡೋಗಿದ್ದೆ. ಆಮೇಲೆ ಸಾಯಿ ಶಿರ್ಡಿಗೆ ಹೋಗಿ ಬಂದಿದ್ದು ಭಸ್ಮನೂ ಇತ್ತು, ತೊಗೊಂಡು ಹೋದೆ. ಕೂಗ್ತಾ ಇತ್ತರು. ಆಮೇಲೆ ನಾನು ಅವ್ಳ ಮುಖ ನೋಡ್ತಿದ್ದಂಗೆ ಅದೇ ವಾಪಸ್ ತಿರ್ಕೊಂಡ್ಬಿಡ್ತು ಮುಖ ಅವಳು. ಅವಾಗ ಧೈರ್ಯ ಬಂತು, ಅದನ್ನು ಕವಚ ಪಾರಾಯಣ ಮಾಡಿದೆ. ನಮ್ಮ ಫ್ರೆಂಡ್ ಮನೀಶ್ ಆರ್ಗನೈಸ್ ಮಾಡಿದ್ರು, ಅವರು ಮೃತ್ಯುಂಜಯ ಮಂತ್ರ ಹೇಳಿದ್ರು. ಅದು ಆಮೇಲೆ ಹೋಗಲ್ಲ ಅಂತ ಶಾಂತವಾಗಿ ಹೊರಟಾಯಿತು. ಭಸ್ಮ ಕೊಟ್ಟೆ. ಆಮೇಲೆ ಸ್ವಲ್ಪ ದಿವಸ ಕಾಡ್ತು. ಆಮೇಲೆ ಗುರುಜಿ ದರ್ಶನಕ್ಕೆ ಬಂದಮೇಲೆ ಅದೇ ನವರಾತ್ರಿಯಲ್ಲಿ ಅಲ್ಲಿ ಪೂರ ಕ್ಲಿಯರ್ ಆಯಿತು, ಹುಡುಗಿ ಚೆನ್ನಾಗಾದ್ಲು. ಇದಿಷ್ಟು ಬ್ಲೆಸ್ಸಿಂಗ್, ಆರ್ಟ್ ಆಫ್ ಲಿವಿಂಗ್ ಬ್ಲೆಸ್ಸಿಂಗ್ ಎಕ್ಸ್ಪೀರಿಯನ್ಸ್. ಜೈ ಗುರುದೇವ್. ಇದು ಭಕ್ತಿ ಹಿ ಶಕ್ತಿ, ಭಕ್ತಿನೇ ಶಕ್ತಿ, ರಹಸ್ಯಾತ್ಮಕವಾದ ಆಧ್ಯಾತ್ಮಿಕ ಪಯಣದ ಮೊದಲನೇ ಭಾಗ. ಜೈ ಗುರುದೇವ್.